ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ನೇರ ಮತ್ತು ವಿಲೋಮ ಅನುಪಾತಗಳು ಅಧ್ಯಾಯದ 5ನೇ ಪ್ರಶ್ನೆಯನ್ನ ಗಮನಿಸಿ. ಎಕ್ಸ್ ಇಸ್ ಈಕ್ವಲ್ ಟು 4 ಆದಾಗ y ಇಸ್ ಈಕ್ವಲ್ ಟು 10 ಆಗಿರುವಂತೆ y ನ ಬೆಲೆಯು x ನ ಬೆಲೆಯೊಂದಿಗೆ ನೇರ ಅನುಪಾತದಲ್ಲಿದ್ರೆ ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು 6 ಆದ್ರೆ y ನ ಬೆಲೆಯು. ಸೊ ಆಯ್ಕೆ ಎ 12, ಬಿ 15, ಸಿ 14, ಡಿ 20. ಸೊ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 4, y ಇಸ್ ಈಕ್ವಲ್ ಟು 10 ಆಗಿರುವಂತೆ ಸೊ y ನ ಬೆಲೆಯು x ನ ಬೆಲೆಯೊಂದಿಗೆ ನೇರ ಅನುಪಾತದಲ್ಲಿ ಇದೆ. ಓಕೆ, ಸೊ ಇಲ್ಲಿ ನಾವು x 6 ಆದ್ರೆ y ನ ಬೆಲೆಯನ್ನ ಕಂಡುಹಿಡಿಬೇಕು. ಸೊ ಇಲ್ಲಿ ನೇರ ಅನುಪಾತದ ಸೂತ್ರದ ಪ್ರಕಾರ y1 by x1 is equal to y2 by x2. ಸೊ ಇಲ್ಲಿ x1 is equal to 4, y1 is equal to 10, x2 is equal to 6, y2 is equal to. ಸೊ ಸೂತ್ರದಲ್ಲಿ ಬೆಲೆಯನ್ನ ಆದೇಶಿಸಿ. ಸೊ ಇದೇನಾಗತ್ತೆ, 10 ಡಿವೈಡೆಡ್ ಬೈ 4 ಇಸ್ ಈಕ್ವಲ್ ಟು y2 ಡಿವೈಡೆಡ್ ಬೈ 6. ಸೊ y2 ಇಸ್ ಈಕ್ವಲ್ ಟು 10 ಇಂಟು 6 ಡಿವೈಡೆಡ್ ಬೈ 4. ಸೊ 10 60 ಡಿವೈಡೆಡ್ ಬೈ 4. ಸೊ 4 1 4. ಸೊ 4 1 4, 4 5 20. ಸೊ y2 ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ ಹೇಳಿ, ಸಾರಿ 4 1, ಸೊ 2 ಉಳಿಯುತ್ತೆ. ಸೊ 4 5 20. ಸೊ 4 15 60 ಆಗತ್ತೆ. ಸೊ ಇಲ್ಲಿ y2 ಇಸ್ ಈಕ್ವಲ್ ಟು 15 ಉತ್ತರ. ಓಕೆ, y2 ಇಸ್ ಈಕ್ವಲ್ ಟು 15. ಸೊ ಅಂದ್ರೆ ಏನಾಯ್ತು, x ಇಸ್ ಈಕ್ವಲ್ ಟು 6 ಆದ್ರೆ y ನ ಬೆಲೆಯು 15 ಆಗತ್ತೆ. ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಬಿ ಸರಿಯಾದ ಆಯ್ಕೆ ಆಗತ್ತೆ. ಥ್ಯಾಂಕ್ ಯು.